ನಮಸ್ಕಾರ. ನಾವು ಕರ್ನಾಟಕ ಇತಿಹಾಸದಲ್ಲಿ ಅನೇಕ ರಾಜಕಾರಣಿಗಳು ಅಧ್ಯಯನ ಮಾಡುತ್ತೇವೆ. ಅವುಗಳಲ್ಲಿ ಪ್ರಮುಖವಾಗಿ ವಿಜಯನಗರ ಸಾಮ್ರಾಜ್ಯ ಆಗಿರ್ಬೋದು, ಬಾದಾಮಿ ಚಾಲುಕ್ಯರಾಗಿರ್ಬೋದು, ಕಂಚಿಯ ಪಲ್ಲವರಾಗಿರ್ಬೋದು, ಹೊಯ್ಸಳರಾಗಿರ್ಬೋದು, ಕದಂಬರಾಗಿರ್ಬೋದು, ಗಂಗರಾಗಿರ್ಬೋದು, ಬಹುಮನಿ ಸುಲ್ತಾನರಾಗಿರ್ಬೋದು, ಇನ್ನು ಅನೇಕ ರಾಜಕಾರಣಿಗಳು ಕರ್ನಾಟಕವನ್ನು ಆಳ್ವಿಕೆ ಮಾಡಿದರು. ಆದರೆ ನಾವು ಇಂದಿನ ತರಗತಿಯಲ್ಲಿ ಕದಂಬರ ಬಗ್ಗೆ ಅಧ್ಯಯನ ಮಾಡೋಣ. ಈ ಮನೆತನವು ಕರ್ನಾಟಕದಲ್ಲಿ ಸ್ಥಾಪನೆಯಾದ ಮೊದಲ ರಾಜ್ಯ ಮನೆತನವಾಗಿದೆ. ಇದು ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ನಡೆಸಿತು. ಕರ್ನಾಟಕದ ಹಲವಾರು ಜಿಲ್ಲೆಗಳನ್ನು ಒಳಗೊಂಡು ಬನವಾಸಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ನಡೆಸಿದರು. ಬನವಾಸಿಯ ಪ್ರಾಚೀನ ಹೆಸರು ವೈಜಯಂತಿ. ವೈಜಯಂತಿ ಎಂದು ಮಹಾಭಾರತದಲ್ಲಿ ಉಲ್ಲೇಖಿತವಾಗಿದೆ. ಇವರ ಆಡಳಿತ ಭಾಷೆ ಕನ್ನಡವಾಗಿತ್ತು. ಆದ್ದರಿಂದ ಇವರ ಆಳ್ವಿಕೆಯಲ್ಲಿ ಕನ್ನಡವು ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿತ್ತು ಎಂದು ಹೇಳಬಹುದು. ಇವರ ರಾಜ್ಯ ಲಾಂಛನ ಸಿಂಹ ಮತ್ತು ವಾನರ ಧ್ವಜ. ಸಿಂಹ ಮತ್ತು ವಾನರ ಧ್ವಜ. ಹಾಗಾದರೆ ವಿದ್ಯಾರ್ಥಿಗಳಿಗೆ ನಾನು ವ್ಯಕ್ತಿಯ ಭಾವಚಿತ್ರವನ್ನು ತೋರಿಸ್ತೇನೆ. ಈ ಚಿತ್ರದಲ್ಲಿರುವ ವ್ಯಕ್ತಿ ಮಯೂರವರ್ಮ. ಇವನು ಕದಂಬ ಸಾಮ್ರಾಜ್ಯದ ಸ್ಥಾಪಕ ಎಂದು ಹೇಳಲಾಗುತ್ತದೆ. ಇವನು ಶಿವಮೊಗ್ಗ ಜಿಲ್ಲೆಯ ತಾಳಗುಂದದ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದನು. ಇವನು ಪಲ್ಲವರ ಅರಸ ಶಿವಸ್ಕಂದವರ ಮನೆಯಿಂದ ಅವಮಾನ ತಗೊಂಡು ಶ್ರೀಶೈಲದ ಗುಡ್ಡಗಾಡು ಪ್ರದೇಶದ ಜನರನ್ನು ಒಟ್ಟುಗೂಡಿಸಿ ಪಲ್ಲವರ ಅರಸ ಶಿವಸ್ಕಂದವರ ಮೇಲೆ ದಾಳಿ ಮಾಡಿ ಅವನನ್ನು ಅನೇಕ ಪ್ರದೇಶಗಳನ್ನು ನಷ್ಟಪಡಿಸಿಕೊಂಡು ಬನವಾಸಿಯನ್ನು ಮಾಡಿಕೊಂಡು ಆಳ್ವಿಕೆ ನಡೆಸಿದನು. ಇವನು ಚಿತ್ರದುರ್ಗದ ಚಂದ್ರವಳ್ಳಿಯಲ್ಲಿ ಚಿತ್ರದುರ್ಗದ ಬಳಿ ಚಂದ್ರವಳ್ಳಿ ಶಾಸನವನ್ನು ಕೆತ್ತಿಸಿದನು. ಚಂದ್ರವಳ್ಳಿ ಶಾಸನ. ಈ ಶಾಸನವು ಮಯೂರವರ್ಮನ ನೀರಾವರಿಗಾಗಿ ನಿರ್ಮಿಸಿದ ಕೆರೆಗಳು ಮತ್ತು ಅವನ ಕೈಗೊಂಡಿರುವ ಅಶ್ವಮೇಧ ಆಗಿರುವಂತೆ ತಿಳಿಸುತ್ತದೆ. ಇವನನ್ನು ಕನ್ನಡಿಗರ ಸ್ವಾಭಿಮಾನದ ಸಂಕೇತ ಎಂದು ಕರೆಯುತ್ತಾರೆ. ಹಾಗಾದರೆ ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ಕದಂಬ ಮತ್ತು ಮಯೂರವರ್ಮನ ಬಗ್ಗೆ ತಿಳಿದುಕೊಂಡಿದ್ದೇವೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಲವು ಪ್ರಶ್ನೆಗಳನ್ನು ಕೇಳುತ್ತೇನೆ. ಕದಂಬರ ರಾಜಧಾನಿ ಯಾವುದು? ಸರಿಯಾದ ಉತ್ತರ. ಕದಂಬರ ರಾಜಧಾನಿ ಯಾವುದು? ಸರಿಯಾದ ಉತ್ತರ. ಮಯೂರವರ್ಮನ ಕೆತ್ತಿಸಿದ ಶಾಸನ ಯಾವುದು?
ಸರಿಯಾದ ಉತ್ತರ ಕೊಡಿ. ಚಂದ್ರವಳ್ಳಿ ಶಾಸನ ಯಾವ ಒಂದು ಭಾಷೆಯನ್ನು ರಚಿಸ್ತಿರುವಂತ ಹೇಳಬೇಕಿತ್ತು ಯೋಚನೆ ಮಾಡಿರ್ಬೇಕು. ಯಾವ ಯಾವ ಒಂದು ಭಾಷೆಯಲ್ಲಿ ಕೆತ್ತನೆ ಮಾಡಿದ್ರು ಅಂತ ಹೇಳಬೇಕಿತ್ತು ವಿವರಣೆಗಳು. ಕಪ್ಪುಗಳಿಗೆ ಬಳಕೆ ಚೆನ್ನಾಗಿತ್ತು. ಅದು ಮತ್ತು ನೀವು ಮಾಡಿದ್ದೆ ತಪ್ಪು ಮಾಡ್ಯಾರಿ ಮ್ಯಾಮ್. ವೈಜಯಂತಿ ಬರೆಯತ್ರಿ. ಕದಂಬರು ಪಾಠದ ಹೆಸರು ಕರೆಕ್ಟ್ ಬರ್ತಿಲ್ಲ. ಮತ್ತು ಸ್ವಲ್ಪ ಎಲ್ಲ ಕಡೆ ಗಮನ ಕೊಡಲ್ಲ. ಬರವಣಿಗೆ ಅವ್ಯವಸ್ಥಿತವಾಗಿ ಬರುತ್ತದೆ. ನೀಟಾಗಿ ಒಂದು ಕೆಲವು ಪಾಯಿಂಟ್ಸ್ ಬರ್ತಿಲ್ಲ. ಆಮೇಲೆ ಅವ್ರ ಪಾಠ ಹೇಳ್ತಿಲ್ಲ, ಸ್ಟೂಡೆಂಟ್ಸ್ಗಳಿಗೆ ಎಷ್ಟು ಇನ್ವಾಲ್ವ್ ಮಾಡ್ಕೊಂಡಿದ್ವಿ ಅಂತಂದ್ರೆ ಗಮನಿಸಿ ವಿದ್ಯಾರ್ಥಿಗಳಿಗೆ ಕೇಳಿ ಅರ್ಥ ಆಯ್ತಲ್ಲ ಈ ಥರ ಒಂದು ಯೂಸ್ ಮಾಡಿದ್ವಿ. ಅವ್ರ ಪಾಡಿಗೆ ಅವ್ರು ಹೇಳ್ತಾ ಇದ್ದೀವಿ. ಆಮೇಲೆ ರಾಜಧಾನಿ ಬನವಾಸ ಇದೆಲ್ಲ ಅದು ಮೇನ್ ಅವ್ರ ರಾಜಧಾನಿ ಅದು ಮೆನ್ಷನ್ನೇ ಮಾಡಿದ್ದೆವು. ಅದ್ರ ಪ್ರಾಚೀನ ಹೆಸರು ಅಷ್ಟೇ ಬರಬೇಕು. ಅವ್ರ ರಾಜಧಾನಿ ನಮ್ಮ ಮೇನ್ ಪಾಯಿಂಟ್ ಅದನ್ನು ಮೆನ್ಷನ್ ಮಾಡಿದ್ವಿ. ಅದೇ ವೈಜಯಂತಿ ಅಂತ ಮಿಸ್ಟೇಕ್ ಮಾಡಿ. ಆಮೇಲೆ ಭಾವಚಿತ್ರದ ಬಗ್ಗೆನೂ ಇನ್ನೂ ನೀವು ವಿವರಣೆ ನೀಟಾಗಿ ಕೊಡ್ಬೋದಿತ್ತು. ಉದಾಹರಣೆ ಕದಂಬರು ಎನ್ನುವಂಥ ಪಾಠವನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಮಯೂರು ಮಾರಾಟವನ್ನು ತಗೊಂಡಿದ್ದೀನಿ. ವಿವರಣೆ ಇನ್ನೂ ಸ್ಪಷ್ಟವಾಗಿರಬೇಕು. ಭಾಷೆ ಸ್ವಲ್ಪ ಗೊಂದಲಮಯ, ಸ್ವಲ್ಪ ಇನ್ನೂ ಜೋರಾಗಿ ಹೇಳಬೇಕು. ಆಮೇಲೆ ಕಪ್ಪಲಿಗೆ ಕಾರ್ಯ ಸುಂದರವಾಗಿ ಮೂಡಿ ಬಂದಿಲ್ಲ. ಪಾಠದ ಶೀರ್ಷಿಕೆ ಸರಿಯಾಗಿ ಬಂದಿಲ್ಲ. ರೇಖೆ ನೇರವಾಗಿ ಹೇಳಿಲ್ಲ. ಪೂರ್ಣ ವಿರಾಮ ಕೊಟ್ಟಿಲ್ಲ. ಆಮೇಲೆ ಬರಹಗಳು ಸುಧಾರಣೆ ಮಾಡ್ಬೇಕು. ಕಪ್ಪಲಿಗೆ ಕಾರ್ಯ ಬರಲಿರುವಂಥ ಎಲ್ಲ ಬರವಣಿಗೆ ಇಂಪ್ರೂವ್ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಮೂಮೆಂಟ್ಸ್ ಮಾಡ್ಕೋತಾ ಏನು ಮಾಡಬೇಕು, ಅವನಿಗೆ ಈ ಕಡೆ ಗಮನ ಕೊಡಲಿ ಅಂತ ಹೇಳ್ತಾ ಇರ್ತೀವಿ. ಹೌದಾ? ವಿವರಣಾ ಕೊಂಡಿಗಳ ಬಳಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡ್ಕೋಬೇಕು. ಆಮೇಲೆ ಇವನು ಹಾವಭಾವ ಮಾಡಬೇಕು. ಮಯೂರ ವರ್ಮ ಅವಮಾನಿತನಾದ, ಸೊ ಧ್ವನಿ ಜಾಸ್ತಿ ಕಡಿಮೆ ಅವಮಾನಿತನಾದ. ನೋಡ್ರಿ ವಿದ್ಯಾರ್ಥಿಗಳೇ, ಇವನು ಒಬ್ಬ ಬಲಿಷ್ಠ ದೊರೆ. ಆದರೆ ಇವ ಸೋಲಿರೋದ್ರಿಂದ ಕೆಲವೊಂದು ಕಾರಣಾಂತರಗಳಿಂದ ಇವನು ಅವಮಾನಕ್ಕೆ ಒಳಗಾದನು ಎನ್ನುವಂಥದ್ದು ನಾವು ಇತಿಹಾಸದಲ್ಲಿ ನೋಡ್ತೀವಿ. ಇಂಥವು ವರ್ಣನೆ ಮಾಡ್ಕೊಂಡು ಹೇಳಬೇಕು. ಸ್ವಲ್ಪ ವಾಯ್ಸ್ ಮೇಲೆ ಕೆಳಗಡೆ ಹೌದಾ? ಯಾವ ರೀತಿ ದುಃಖದ ಸನ್ನಿವೇಶ ಇದ್ದಾಗ ಮುಖದ ಭಾವನೆಗಳು ಬದಲಾವಣೆ ಆಗ್ತದ, ಸಂತೋಷ ಇದ್ದಾಗ ಆ ರೀತಿ ಇದರಲ್ಲೂ ನೀವು ಸ್ವಲ್ಪ ಚೇಂಜಸ್ ಮಾಡ್ಕೋ. ಅದಿಷ್ಟು ಬಿಟ್ಟರು ಪಾಠ ಪರವಾಗಿಲ್ಲ ಹೇಳಿದಿ. ಪ್ರಶ್ನೆಗಳು ನಿರಂತರವಾಗಿ ಕೇಳಿದಿ, ಹಂತ ಹಂತವಾಗಿ ಕೇಳಿದಿ. ಸಮಯದ ಸದುಪಯೋಗ ಉತ್ತಮವಾಗಿ ಬಳಕೆ ಮಾಡಿದಿ. ಒಂದು 4 ತಪ್ಪುಗಳು ಆಗಿತ್ತು. ಅವು ಆಗಲಿಲ್ಲ ಅಂತ ಪಾಠ ಕ್ಲಾಪ್ಸ್ ಹಾಕ್ರಿ ಎಲ್ಲರೂ. ನೆಕ್ಸ್ಟ್